ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ತಗೋಣ ಬನ್ನಿ ಸರ್. ಈಗ ಮೂಡ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಎಂ ಪತ್ನಿ ತಮ್ಮ ನಿವೇಶನವನ್ನ ವಾಪಸ್ ಕೊಟ್ಟಿದ್ದಾರೆ ಸರ್. ಈ ವಿಚಾರ ಕುರಿತಂತೆ ಮಾತನಾಡೋದಾದ್ರೆ ಸರ್? ಇಲ್ಲ, 100% ಸರಿಯಾದ ತೀರ್ಮಾನವನ್ನ ಲೇಡಿ ಮಾಡಿದ್ದಾರೆ. ಯಾವತ್ತೂ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್ ದಲ್ಲಿ ಯಾವತ್ತೂ ಕೂಡ ಅವರು ಎಂಟರ್ ಆಗ್ತಾ ಇರಲಿಲ್ಲ. ಆಮೇಲೆ ಅವ್ರ ಅಪ್ಲಿಕೇಶನ್ ಹಾಕಿದಾಗ ಕಾಂಗ್ರೆಸ್ ಸರ್ಕಾರ ಏನಿರಲಿಲ್ಲ, ಬಿಜೆಪಿ ಸರ್ಕಾರ ಇತ್ತು. ನಾನೇ ಉಸ್ತುವಾರಿ ಸಚಿವನಿದ್ದೆ. ಎಲ್ಲಾರ್ಗೂ ಕೊಟ್ಟಂಗೆ ಸಿದ್ದರಾಮಯ್ಯನವ್ರ ಹೆಂಡತಿದು ಲೆಟರ್ನ ಕನ್ಸಿಡರ್ ಮಾಡಿ ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ಎಲ್ಲಾ ತರದ ಡಿಸಿಷನ್ ಮಾಡಿ ಅವರಿಗೆ ಕಾನೂನು ವ್ಯಾಪ್ತಿಯೊಳಗಡೆ 14 ನಿವೇಶನವನ್ನ ಕೊಟ್ಟಿದ್ದಾರೆ. ಎಂಟೈರ್ ಮೂಡಾದಲ್ಲಿ ಯಾರಿಗೂ ಕೊಡ್ಲಿಲ್ಲ, ಸಿದ್ದರಾಮಯ್ಯನವ್ರ ಹೆಂಡತಿಗೆ ಒಬ್ರು ಕೊಟ್ಟಿದ್ದಾರೆ ಅಂತಂದ್ರೆ ಇವರು ಅಲಿಗೇಷನ್ ಮಾಡ್ತಕ್ಕಂಥದ್ದನ್ನ ಒಪ್ತಾನೆ. ಎಲ್ಲರಿಗೂ ಕೊಟ್ಟಂಗೆ ಇವ್ರಿಗೂ ಕೊಟ್ಟಿದ್ದಾರೆ. ಬಟ್ ಇತ್ತೀಚೆಗೆ ಏನಾಗಿದೆ, ನನ್ನಿಂದ ಯಜಮಾನರಿಗೆ ಕಳಂಕ ಬರ್ತಾ ಇದೆ, ಕಪ್ಪು ಚುಕ್ಕೆ ಬರ್ತಾ ಇದೆ ಅಂತೇಳಿ ಅವ್ರ ಮನಸ್ಸಿಗೆ ಬೇಜಾರಾಗಿರ್ಬೋದು. ಬಹುಶಃ ಅದಕ್ಕೆ ವಾಪಸ್ ಕೊಡ್ತಿದ್ದಾರೆ. ವಾಪಸ್ ಕೊಟ್ಟದ್ದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಈಗಲಾದ್ರೂ 14 ಸೈಟ್ ಅವ್ರಿಗೇನು ನೆಸೆಸಿಟಿ ಇಲ್ಲ, ಆದ್ರೂ ಯಜಮಾನರಿಗೆ ಕಳಂಕ ಬರ್ತಾ ಇದೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ವಾಪಸ್ ಮಾಡಿದ್ದಾರೆ. ಅದು ಒಳ್ಳೆಯ ತೀರ್ಮಾನವನ್ನ ಪಾರ್ವತಮ್ಮನವರು ಮಾಡಿದ್ದಾರೆ. ಸರ್, ಹಿಂದೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ನಿವೇಶನ ವಾಪಸ್ ಕೊಡಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಸರ್. ಅಲ್ಲ, ಅವ್ರಿಗೆ ಇಷ್ಟೆಲ್ಲ ದ್ವೇಷ ಮಾಡ್ತಾರೆ, ಇಷ್ಟೆಲ್ಲ ಪೊಲಿಟಿಕಲ್ ಕ್ರಿಟಿಸೈಸ್ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇರಲಿಲ್ಲ. ಇತ್ತೀಚೆಗೆ ಕೋರ್ಟ್ಗೆ ಹಾಕ್ತಕ್ಕಂಥದ್ದು, ಇಡಿ ಮಾಡ್ತಕ್ಕಂಥದ್ದು ಇವೆಲ್ಲ ನೋಡಿ ಆ ಧರ್ಮಪತ್ನಿಯವರು ಬಹುಶಃ ಬೇಜಾರಾಗಿ ಯಜಮಾನರಿಗೆ ಹೇಳಿದಾರಲ್ಲೋ ಗೊತ್ತಿಲ್ಲ. ಬಟ್ ಮೂಡಾಗೆ ಬರ್ದಿರ್ತಕ್ಕಂಥದ್ದು 100% ಕರೆಕ್ಟ್ ಡಿಸಿಷನ್ ಇದೆ ಸರ್. ಇದ್ರ ಹೊರತಾಗಿ ಬಿಜೆಪಿ ನಾಯಕರು ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಈಗ ಬಿಜೆಪಿಯವ್ರಿಗೆ ಇನ್ನೇನು ಕೆಲಸ ಏನಿದೆ ರೀ? ಡೆವಲಪ್ಮೆಂಟ್ ಬಗ್ಗೆ ಅಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ತಕ್ಕಂಥದ್ದು, ಅಲ್ಲಿ ಸರ್ಕಾರ ಎಂತೆಂತ ಡೆವಲಪ್ಮೆಂಟ್ ವರ್ಕ್ ಮಾಡಿ ಅಂತಕ್ಕಂಥದ್ದು, ಅಲ್ಲಿ ಸಾರ್ವಜನಿಕರ ಪರ ಅಲ್ಲಿ ಯಾವತ್ತೂ ಏನು ಕೂಡ ಅವರು ಡಿಸಿಷನ್ ತೆಗೆದುಕೊಳ್ತಾ ಇಲ್ಲ. ಇದೊಂದು ನೆಪ ಮಾತ್ರ ಇಟ್ಕೊಂಡು ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ ವಿನ ಇದರಿಂದ ಸಾರ್ವಜನಿಕರಿಗೆ ಏನು ಅನುಕೂಲ ಆಗೋದಿಲ್ಲ. ಸರ್ಕಾರನ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡಬೇಕು. ಸಾರ್ವಜನಿಕರ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದನ್ನ ಅವ್ರು ಮಾಡ್ತಾ ಇಲ್ಲ. ಈಗ ನೀವೇ ನೋಡಿದಿರಿ, ಯತ್ನಾಳ್ ಏನ್ ಸ್ಟೇಟ್ಮೆಂಟ್ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ ಏನ್ ಸ್ಟೇಟ್ಮೆಂಟ್ ಮಾಡ್ತಾರೆ, ಇನ್ ಮಿಕ್ದವರೆಲ್ಲ ಹಿಂಗೆ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ರಾಜೀನಾಮೆ ಕೇಳಿದ ಅರ್ಥವೇನದು ಸರ್? ಇನ್ನು ಬಿಜೆಪಿಲಿ 3 ಬಣ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸರ್. 30 ಬಣ ಇದೆ, ನಡೀರಿ. ಓಕೆ, ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.